ಪ್ರಾಜೆಕ್ಟ್ ವರ್ಕೇ ಆಗ್ತಾ ಇಲ್ಲ ಗಾಯ್ಸ್, ತುಂಬ ಬೇಜಾರಾಗ್ತಿದೆ. ಹ್ಯಾವ್ ಅ ಲುಕ್. ನಿಮ್ಮ ಕಿವಿಗಳನ್ನ ಹುಷಾರಾಗಿಟ್ಕೊಳ್ಳಿ. ಗೈಸ್ ಫೈನಲಿ ನಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಗೈಸ್ ಇವತ್ತು ನಮ್ಮ ಪ್ರಾಜೆಕ್ಟ್ ಫೈನಲಿ ಕಂಪ್ಲೀಟ್ ಆಯಿತು. ನಿನ್ನೆ ಏನಾಯಿತು ಅಂತಂದರೆ ಒಂದ್ಸತಿ ವರ್ಕ್ ಆಯಿತು, ಆಮೇಲೆ ಇನ್ನು ವರ್ಕೇ ಆಗಲಿಲ್ಲ ಪ್ರಾಜೆಕ್ಟು. ಆಮೇಲೆ ತನಿಷಾ ಪಾಪ ಮನೆಗೆ ತಗೊಂಡೋಗಿ ನೀಟಾಗಿ ಎಲ್ಲ ವರ್ಕ್ ಮಾಡಿಕೊಂಡು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ಕೊಂಡು ತೊಗೊಬಂದು. ಇವಾಗ ಏನು ಮಾಡ್ತಿದ್ದೀವಿ ಅಂತಂದರೆ ನಾವು ಈ ಕಾಪರ್ ವೈರ್ಗಳನ್ನ ಕನೆಕ್ಟ್ ಮಾಡ್ತಾಯಿದ್ದೀವಿ. ಇದೊಂದಾದರೆ ಫುಲ್ ಕಂಪ್ಲೀಟ್ ಆಗುತ್ತೆ. ಇನ್ನೇನಿಲ್ಲ, ಸಬ್ಮಿಷನ್ ಡೇಟಲ್ಲಿ ತೊಗೊಂಡೋಗಿ ಸಬ್ಮಿಟ್ ಮಾಡೋದೆ. ಅವತ್ತು ನೀಟಾಗಿ ವರ್ಕ್ ಆದರೆ ಸಾಕು ಗೈಸ್. ಕಾನ್ಸೆಪ್ಟ್ ಏನು ಅಂತಂದರೆ ಇದು ಟ್ರಾನ್ಸ್ಮಿಷನಲ್ಲಿ ಪವರಲ್ಲಿ ಏನಾದರೂ ಫಾಲ್ಟ್ ಆದರೆ ಡಿಟೆಕ್ಟ್ ಮಾಡುತ್ತೆ ಗೈಸ್. ಹೆವಿ ರೈನು ಏನಾದರೂ ಸರ್ಕ್ಯೂಟು ಶಾರ್ಟ್ ಸರ್ಕ್ಯೂಟ್ ಎಲ್ಲ ಆಯಿತು ಅಂತಂದರೆ ಫುಲ್ಲು ಈಗ ಮನೇಲಿರೋ ಅಪ್ಲಯನ್ಸಸ್ ಎಲ್ಲ ಸೇಫ್ ಆಗಿರಬೇಕಲ್ವ, ಅದನ್ನು ಡಿಟೆಕ್ಟ್ ಮಾಡೋಕ್ಕೆ ಈ ಪ್ರಾಜೆಕ್ಟ್ ಮಾಡ್ತಿದ್ದೀವಿ. ಗಾಯ್ಸ್ ಮಳೆ ಬರ್ತಾ ಇದೆ. ಮಳೆ ಇವತ್ತು ಮೈಸೂರಲ್ಲಿ ತುಂಬ ದಿನ ಆದಮೇಲೆ ಮಳೆ ಬರ್ತಾ ಇದೆ. ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಅದು ನಮ್ಮ JC ಕ್ಯಾಂಪಸ್ ಫುಲ್ ಗ್ರೀನ್ ಆಗಿದೆ. ಅಲ್ಲಿ ಮಳೆ ಬಂದ್ರಂತೂ ಸ್ವರ್ಗ. ತೋರಿಸ್ತೀವಿ ನೋಡಿ. ಹ್ಯಾವ್ ಅ ಲುಕ್. ಗೈಸ್ ಇದು ಆಫ್ ಆಗಬೇಕಾಗಿತ್ತು. ಇವಾಗ ಅಲ್ಲೇನೋ ಒಂಥರ ಶಾರ್ಟ್ ಸರ್ಕ್ಯೂಟ್ ಥರ ಆಗುತ್ತೆ. ಅದಕ್ಕೆ ಇದು ಹೋಮ್ ಅಪ್ಲಯನ್ಸ್ ಆಗಿರೋದ್ರಿಂದ ಇದು ಆಫ್ ಆಗಬೇಕಾಗಿತ್ತು, ಆದರೆ ಆಗ್ತಾಯಿಲ್ಲ. ನಮ್ಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ತಲೆ ಕೆಟ್ಟೋಗ್ತಾ ಇದೆ ನನಗಂತೂ. ಹೆವಿ ನಿದ್ದೆ ಬರ್ತೈತೆ. ಎಷ್ಟು ಮುಗೀತು ಪ್ರಾಜೆಕ್ಟು? ನಾನು ಈ ಗ್ರೂಪಲ್ಲೇ ಇರೋಳು. ನಿನ್ನೆ ಮಾಡಿದ್ರು, ಏನು ಜಸ್ಟ್ ಕಟ್ ಮಾಡಿಟ್ಟಿದ್ದಾರೆ. ಇವತ್ತು ನಾನು ಬರ್ತಿದ್ದೀನಿ ಅಂತ ಸ್ಪೀಡ್ ಆಗ್ತೈತೆ. ಸತ್ಯ ಹೇಳ್ರಿ. ಅವಳು ಬಂದಿದ್ದಕ್ಕೆ ಪ್ರಾಜೆಕ್ಟ್ ಎಲ್ಲ ಬೇಗ ಆಗ್ತೈತೆ ಅಂತ ಹೇಳ್ತಾಳೆ. ಪ್ರಾಜೆಕ್ಟ್ ಹೆಸ್ರೇನು ಹೇಳು? 2-way ಸ್ವಿಚ್. ಹಿಂಗೆ ವರ್ಕ್ ಆಗುತ್ತೆ ಹೇಳಾಯ್ತು. ಏನಿಲ್ಲ, ಒಂದೇ ಸ್ವಿಚ್ಚಿಂದ 3 ಲೈಟ್ ಆನ್ ಆಗುತ್ತೆ. 2 ಸ್ವಿಚ್ಚಿಂದ 1 ಲೈಟ್ ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸಾರಿ, 3-way ಸ್ವಿಚ್ ಇತ್ತು, ಅದನ್ನ ಡಿಸೈಡ್ ಮಾಡ್ಬಿಟ್ಟು ಇವಾಗ 2-way ಮಾಡ್ಬಿಟ್ಟು ಇವಾಗ ನನಗೆ ಬೈತೋರ್ ಕಡೆ. ಮತ್ತೆ ನಾನು ಆಗ್ಲೇ 3-way ಅಂದೆ. ನಾನು 3-way ಅಂದೆ. ಪ್ರೂಫ್ ಇಲ್ಲ ನನ್ನ ಹತ್ರ ಗೈಸ್. ನೀವು ನಂಬ್ತೀರಾ ಅನ್ಕೊಂಡಿದ್ದೀನಿ. ಹಿಂದೆ ವ್ಲಾಗ್ ನೋಡಿರ್ಬೇಕಲ್ಲ ನೀವು, ಅದರಿಂದ ನೀವು ನನ್ನ ನಂಬ್ತೀರಾ ಅನ್ಕೊಂಡಿದ್ದೀನಿ ಗೈಸ್. ನಾನು ತುಂಬಾ ಮುಗ್ದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಿಮ್ಗೊಂದು ಸಾಂಗ್ ಡೆಡಿಕೇಟ್ ಮಾಡ್ತೀವಿ ಸಂಜೆ. ನೀನು ಹೋದ ಮೇಲೆ ಎಲ್ಲ ಬರಡಾಗಿದೆ ನನ್ನ ಮನಸ್ಸಿನ ಭಾವನೆ. ನಿಮ್ಮ ಕಿವಿಗಳನ್ನ ಹುಷಾರಾಗಿಟ್ಕೊಳ್ಳಿ ಬಿಫೋರ್ ಲಿಸ್ನಿಂಗ್ ಟು ದಿಸ್ ಸಾಂಗ್. ಗೈಸ್, ಟಂಗ್ ಟ್ವಿಸ್ಟರ್ ಚಾಲೆಂಜ್ ಆ ಥರದ್ದು ನಿಮ್ಗೆ ಯಾವುದಾದ್ರೂ ಚಾಲೆಂಜಸ್ ಬೇಕಂದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ ಥರ ಫನ್ನಿ ಚಾಲೆಂಜಸ್ ಮಾಡ್ಬಿಟ್ಟು ಹಾಕ್ತೀವಿ ನಿಮಗೆ. ಬೇಕಿದ್ರೆ ಫುಡ್ ಚಾಲೆಂಜ್ ಮಾಡ್ತೀವಿ ಗೈಸ್. ಒಂದು ದಿವಸ ಫುಡ್ ಚಾಲೆಂಜ್ ಕಂಟೆಂಟ್ ಹಾಕ್ತೀವಿ. ಸೂನ್ ವೇಟ್ ಮಾಡಿ ಗೈಸ್. ನಮ್ಮನ್ನ ಫಾಲೋ ಮಾಡ್ತೀರಿ. ಫುಡ್ ಚಾಲೆಂಜ್ ಕಂಟೆಂಟ್ನ ಶೇರ್ ಹಾಕ್ತೀವಿ ಗೈಸ್. ಸಹನಾ ತಿನ್ನೋದು ಅಂದರೆ ಬೇಕಾದ್ರೆ ಹೇಳಿ, ಆ ಚಾಲೆಂಜ್ ಅಂತೂ ಪಕ್ಕ ಮಾಡ್ತಾಳೆ ಗೈಸ್. ಅವಳಿಗೆ ತಿನ್ನೋದಂದರೆ ತುಂಬ ಇಷ್ಟ. ಅದಕ್ಕೆ ಇವತ್ತೇ ಮಾಡೋಣ ಫುಡ್ ಚಾಲೆಂಜ್. ಇವತ್ತೇ ಮಾಡೋಣ, ಏನಾಗುತ್ತೆ ಅಂತ ಕೇಳ್ತಾವಳೆ. ಮಾಡ್ತೀವಿ ಗೈಸ್, ಒಂದಿನ ಫುಡ್ ಚಾಲೆಂಜ್ ಮಾಡ್ತೀವಿ. ಇವರೆಲ್ಲ ಪ್ರಾಜೆಕ್ಟ್ ಮಾಡ್ತಿದ್ರೆ ನಂಗಂತೂ ಫುಲ್ ಬೋರ್ ಆಯ್ತೈತೆ. ಇವ್ರ ಮಧ್ಯೆ ಕುತ್ಕೊಂಡು ಏನು ಮಾಡೋದು ಗೊತ್ತಿಲ್ಲ. ಗೈಸ್, ಪ್ರಾಜೆಕ್ಟ್ ಆನ್ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಇದು ನಮಗಿಂತ ಚಿಕ್ಕ ಪ್ರಾಜೆಕ್ಟು ವರ್ಕ್ ಆಗೋಯ್ತು. ನಮ್ಮದೇ ಇಷ್ಟು ದೊಡ್ಡದು ವರ್ಕ್ ಆಗ್ತಾ ಇಲ್ಲ, ಆದರೆ ಬೇಜಾರಾಗ್ತಾ ಇತ್ತು. ಮೌನಾಚರಣೆ ಮಾಡೋಣ. ತೋರಿಸು ಹೆಂಗೆ ವರ್ಕ್ ಆಗುತ್ತೆ ಗೈಸ್. ಫಸ್ಟೇ ಮೆನ್ಷನ್ ಮಾಡ್ತಿದ್ದೀನಿ, ಸಹನಾ ಇದ್ರಲ್ಲಿ ಏನೂ ಮಾಡಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಫುಲ್ ಮಾಡೆಲ್ ರೆಡಿ ಇಲ್ಲ, ಜಸ್ಟ್ ಸಿಂಪಲ್ ಆಗಿ ಕನೆಕ್ಷನ್ ಮಾಡಿದೀವಿ ಅಷ್ಟೇ. ವರ್ಕ್ ಆಗುತ್ತೆ ಇಲ್ಲೋ ಅಂತ ನೋಡ್ತಿದ್ವಿ. ಅವಳು ಎಕ್ಸ್ಪ್ಲೇನ್ ಮಾಡ್ಕೊಂಡು ಸುಮ್ಮನೆ. ಗೈಸ್ ನೋಡಿ, ಈಗ ನೀವು ಕೆಳಗಡೆ ಇರ್ತೀರಾ, ಸಾರಿ ನೀವು ಮೇಲ್ಗಡೆ ಇರ್ತೀರಾ. ಈಗ ವಯಸ್ಸಾದವರಿದ್ರೆ ಮೇಲ್ಗಡೆ ಲೈಟ್ ಆನ್ ಇದ್ರೆ ಕೆಳಗಡೆ ಬರೋದಕ್ಕಾಗಲ್ಲ. ಅದಕ್ಕೆ ಇಲ್ಲಿಂದನೇ ಸ್ವಿಚ್ಚನ್ನೆಲ್ಲ ಯೂಸ್ ಮಾಡ್ಕೋಬಹುದು. ನಿಮಗೆ ಈಗ ಕೆಳಗಡೆ ಹೋಗಿ ಆಫ್ ಮಾಡೋದಕ್ಕಾಗಲ್ಲ, ಸೊ ಇಲ್ಲಿಂದನೇ ಆಫ್ ಮಾಡ್ತೀವಿ. ಆಮೇಲೆ ಮೇಲೆ ಬರೋಕ್ಕಾಗಲ್ಲ, ಇಲ್ಲಿಂದನೇ ಆನ್ ಮಾಡ್ತೀವಿ. ಇಷ್ಟೇ ನಮ್ಮ ಪ್ರಾಜೆಕ್ಟು ಅಷ್ಟೇ. ಗೈಸ್, ಅವ್ರ ಪ್ರಾಜೆಕ್ಟ್ ನೋಡಿ, 2 ಸ್ವಿಚ್ ಐತೆ, 1 ಬ್ಯಾಟ್ರಿ ಐತೆ, ವರ್ಕೇ ಆಗೋಯ್ತು ಗೈಸ್. ನಮ್ಮದು
ಗೈಸ್ ಇವರು ಚಿಕ್ಕ ಪ್ರಾಜೆಕ್ಟ್ ತೊಗೋಬೇಕಿತ್ತು. ಏನಪ್ಪ ಪೈಪು ಮರ ಕಡ್ಡಿ ಗಿಡ್ಡಿ ಎಲ್ಲ ನಿಲ್ಸ್ಕೊಂಡು ಪ್ರಾಜೆಕ್ಟ್ ಮಾಡ್ತಾವ್ರು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಒಂದೆರಡು ದಿನ ನೋಡ್ತೀವಿ ಗೈಸ್, ವರ್ಕ್ ಆಗಲಿಲ್ಲ ಅಂದರೆ ಪ್ರಾಜೆಕ್ಟ್ ಚೇಂಜ್ ಮಾಡ್ತೀವಿ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.